ಗಾಯ್ಸ್ ನಮ್ಮ ಮನೆ ನಾವು ಸತ್ಯವಾಗ್ಲೂ ಕದೆ ಹಾಕಲ್ಲ, ಬಂದು ಏನು ಬೇಕಾದ್ರೆ ಹೊತ್ಕೊಂಡೋಗಿ, ನಮ್ಮ ಹತ್ರ ದುಡ್ಡು ಜಾಸ್ತಿ ಐತೆ ತಗೋತೀವಿ. ನಮಸ್ಕಾರ 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 ನಮಸ್ಕಾರ. ಇವತ್ತು ನಾವು ನಮ್ಮ ಫ್ರೆಂಡು ಐರಾವತ ತಗೊಂಡು ಯಾವ ಬ್ರೋ ಲೊಕೇಶನ್ ಅದು ಸೋಮಶೀಲ ಅಂತ ಆ ಪ್ಲೇಸ್ನ ನಿಮಗೂ ನಾವಿಬ್ಬರು ನಮ್ಮ ಕಂಟೆಂಟಲ್ಲಿ ನಿಮ್ಗೆ ತೋರಿಸ್ತೀವಿ. ಸೊ ಏನಿಲ್ಲ, ನಿಮ್ಮ ಸಪೋರ್ಟ್ ಮಾತ್ರ ಇರಲೇಬೇಕು ನಮ್ಮ ಜಾನು ಕನ್ನಡಿಗ ಮತ್ತು ನಮಗೆ. ಸೊ ಇವಾಗ ಆ ಸೋಮಶೀಲನ ನಿಮಗೆ ತೋರಿಸ್ತೀವಿ. ಲೆಟ್ಸ್ ಕಮ್ ಆನ್ ಗೈಸ್. ನಮ್ಮ ಫ್ರೆಂಡ್ ಬೇಕ್ರಿ ನೋಡಿದ್ದು. ಬ್ರೋ ಏನು ಹೇಳ್ತೀರಾ ಬ್ರೋ? ಏನು ಹೇಳಲ್ಲ ಬ್ರೋ, ಏನೋ ಡಿಸ್ಕೌಂಟ್ ಅದು ಕೊಡ್ತೀರಾ? ಏನಂತ ಬ್ರೋ? ಫ್ರೀಯಾಗಿ ತಗೋಗಿ ಬ್ರೋ, ಫ್ರೀಯಾಗಿ ತಗೊಂಡೋಗಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸೊ ಇವತ್ತು ನಾವು ನಮ್ಮ ಬ್ರೋ ಸೋಮಶೀಲ ಹೋಗ್ತಿದ್ದೀವಿ. ಸೊ ಬೆಳಿಗ್ಗೆನೆ ಸ್ವಿಮ್ಮಿಂಗ್ ಮಾಡೋಕ್ಕಂತ ಹೋಗಿದ್ವಿ, ಬಟ್ ಆ ಕೆಲಸ ಆಗಲೇ ಇಲ್ಲ. ಅದಕ್ಕೆ ಅಂತ ಈಗ ಬೇರೆ ಕೆಲಸ. ಮತ್ತೆ 50 ರೂಪಾಯಿ ಪೆಟ್ರೋಲ್ಗೆ ಕತ್ರಿ ಹಾಕೊಂಡು ಜೇಬ್ಗೆ. ಸೊ ಇವತ್ತು ನಾವು ಬಂದಿದ್ದು ಎಲ್ಲೆಂದರೆ ಹೊಸ ಲೊಕೇಶನ್ ತಂದಿದ್ದೀವಿ ನೋಡಿ. ಇಲ್ಲಿ ಕಾಣೋ ಈ ನದಿನ ನೋಡಿದ್ರೆ ಇದು ಪೆನ್ನಾರ್ ನದಿ. ಅಂದರೆ ಪೆನ್ನಾರ್ ನದಿ ಎಲ್ಲಿಂದ ಕನೆಕ್ಟ್ ಇದೆ ಅಂದರೆ ಇದು ಬೇ ಆಫ್ ಬೆಂಗಾಲಿಂದ ಕನೆಕ್ಟ್ ಇದೆ. ಬೇ ಆಫಿಂದ ಬೆಂಗಾಲಿಂದ ಕನೆಕ್ಟ್ ಇದ್ದು ಸೊ ಇಲ್ಲಿವರೆಗೂ ಬಂದಿದೆ. ನಾವು ಈ ನಿಂತಿರೋ ಈ ಸ್ಥಳ ಅಂದರೆ ತೆಲಂಗಾಣ ಮತ್ತು ಆ ಕಡೆ ಹೋದರೆ ಆಂಧ್ರ ಪ್ರದೇಶ್. ತೆಲಂಗಾಣ ಆಂಧ್ರ ಪ್ರದೇಶ್ ಮಧ್ಯೆ ಇರುವ ಈ ನದಿನೇ ಪೆನ್ನಾರ್ ನದಿ. ಇದು ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್. ಆದರೆ ಸೋಮಶೀಲ ಮಾತ್ರ ಲೊಕೇಶನ್ ಮಾತ್ರ ಸೂಪರ್ ಗುರು. ನಾನು ಅಂದ್ಕೊಂಡೇ ಇರಲಿಲ್ಲ ನಮ್ಮ ಬ್ರೋ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ಅಂತ. ಸೊ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನೋಡಿ ಗಾಯ್ಸ್, ವಾವ್, ತುಂಬ ಸಾಕತ್ತೆ. ನಾನು ಜೀವನದಲ್ಲಿ ಫಸ್ಟ್ ಇದೇ ಟೈಮಲ್ಲಿ ಇಲ್ಲಿ ಬಂದಿರೋದು, ನೋಡ್ಬೋದು ನೀವು. ವಾವ್ ಬ್ರೋ, ಏನು ಬ್ರೋ ಸಖತ್ತಾಗಿದೆ ಲೊಕೇಶನ್. ಸೊ ಇಲ್ಲಿ ತುಂಬ ಅಡ್ವೆಂಚರ್ ಮಾಡೋದು ಎಲ್ಲ ಇದೆ, ನೋಡ್ಬೋದು. ಸಾಕಷ್ಟು ಜನ ಪ್ರವಾಸಿಗರು ಇಲ್ಲಿ ಬರ್ತಾರೆ. ಇಲ್ಲಿ ವಿಲೇಜ್ ಲೈಫ್ ಹೆಂಗಂದರೆ ಸೊ ಅವರು ಇಲ್ಲಿರೋ ಬಂದಿರುವಂಥ ಟೂರಿಸ್ಟ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಕೆಲವೊಂದು ಬಿಸ್ನೆಸ್ ನೋಡ್ಬೋದು ನೀವು, ರೆಸಾರ್ಟ್ ಇದೆ, ಎಲ್ಲ ಇದೆ, ಅದೆಲ್ಲ ಡಿಪೆಂಡ್ ಆಗಿರೋದು ನಮ್ಮಂಥ ಟೂರಿಸ್ಟ್ ಮೇಲೇ ನೋಡ್ಬೋದು ನೀವು. ವಾವ್. ಸೊ ಗಾಯ್ಸ್, ಆಲ್ಮೋಸ್ಟು ಯಾವ ಕಡೆ ಟೂರಿಸ್ಟ್ ಪ್ಲೇಸ್ ಐತೆ ನೋಡಿ, ಅಲ್ಲಿ ವಿಲೇಜ್ ಕೂಡ ತುಂಬ ಅಂದರೆ ತುಂಬ ಬೆಳೆದಿರಲ್ಲ ಆ ವಿಲೇಜು. ಅಲ್ಲೇ ಒಂದು ಎಲ್ಲರೂ ಬಂದು ಬಿಸ್ನೆಸ್ ಮಾಡ್ಕೊಂಡು ಅದೇ ಒಂದು ಕೆಲವೊಂದು ಊರೇ ಆಗಿಬಿಟ್ಟಿರುತ್ತೆ. ಸೊ ಅದೊಂದು ಇಲ್ಲೊಂದು ಸೋಮಶೀಲ ಇದೊಂದು ಫೇಮಸ್ ಅಂತಲೇ ಹೇಳ್ಬೋದು. ನೋಡಿ ಸುತ್ತಮುತ್ತ ಗುಡ್ಡ ನೋಡಿ, ವಾವ್, ನನಗಂತರೂ ತುಂಬ ಇಷ್ಟ ಆಯಿತು ಗಾಯ್ಸ್. ನಮ್ಮ ಬ್ರೋ ಕರ್ಕೊಂಡ್ಬಂದಿದ್ದಾನೆ, ನಂಗಂತರೂ ಗೊತ್ತಿಲ್ಲ, ಸುಮ್ಮನೆ ಮನೇಲಿ ಕೂತಿರ್ತಿದ್ದು. ತಮಗೂ ನೋಡ್ಬೋದು, ತಾವು ಖುಷಿ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಇದೇನು ಈ ಥರ ಗಾಯ್ಸ್. ಈಗ ಕೆಲವೊಂದು ಇಲ್ಲಿ ಕಾಣ್ತಾ ಇರೋದು ನದಿಯಿಂದನೇ ನೀರು ಸಪ್ಲೈ ಆಗೋದು ಊರಿಗೆಲ್ಲ ನೀರು. ಮತ್ತು ಕೊಲ್ಲಾಪುರ, ಕೆಲವೊಂದು ತೆಲಂಗಾಣ ಡಿಸ್ಟ್ರಿಕ್ಸು, ನಾಗಕರ್ನೂಲ್ ಡಿಸ್ಟ್ರಿಕ್ಸು, ಕೆಲವೊಂದು ಊರುಗಳೆಲ್ಲ ಇಲ್ಲಿಂದನೇ ಅವ್ರ ನೀರುಗಳನ್ನು ತೊಗೊಳ್ಳೋದು. ಸೊ ನಮ್ಮ ಕಡೆ ಹಂಗೆ ಕಾವೇರಿ ನದಿ, ಈ ಕಡೆ ಹಂಗೆ. ಸೊ ಫ್ರೆಂಡ್ಸ್, ಆ ಬೋಟ್ ಕಾಣ್ತಿದ್ದಿಲ್ಲ, ಆ ಬೋಟು ಅಂದರೆ ಶನಿವಾರ ಮಧ್ಯಾಹ್ನದಿಂದ ಹೊರಟ್ರೆ ಅಲ್ಲಿ ಶ್ರೀಶೈಲ್ಗೆ ಹೋಗೋದು. ಇದು ಅಲ್ಲೇ ರವಿವಾರ ಅಲ್ಲಿ ಶ್ರೀಶೈಲ್ಗೆ ಹೋಗುತ್ತೆ. ಸೊ ಒನ್ ಡೇಯಲ್ಲಿ ಹೋಗ್ಬೋದು. ನೈಟಲ್ಲಿ ಜರ್ನಿ 6 ಅವರ್ ಜರ್ನಿ ಆಗುತ್ತೆ ಫ್ರೆಂಡ್ಸ್. ಇಲ್ಲಿಂದ ಬಿಟ್ಟರೆ 6 ಅವರ್ ಜರ್ನಿ ಆಗುತ್ತೆ. ಅಂದರೆ ಆ 1 ಡೇಯಲ್ಲಿ ಕೂಡ ಹೋಗ್ಬೋದು. ಸೊ ಊಟ ಬಂದುಬಿಟ್ಟು ಬೆಳಗ್ಗೆ ನಾವೇ ಟಿಫನ್ ಮಾಡ್ಕೊಂಡು ಬರಬೇಕು. ಮಧ್ಯಾಹ್ನ ಅಲ್ಲೇ ಇರುತ್ತೆ, ಅವರೇ ಊಟ ಕೊಡ್ತಾರೆ. 3000 ಅಂತೆ ಅಮೌಂಟು, ಇದ್ರ ಫೀ 3000 ಕೊಟ್ಟು ಹೋಗ್ಬೇಕು ಫ್ರೆಂಡ್ಸ್. ನಮ್ಮ ಬ್ರೋ ಹೆಲ್ಮೆಟ್ ನೋಡ್ರಪ್ಪ ಹೆಂಗೆ ಕಾಣುತ್ತೆ. ನಮಗೆ ಫ್ಯಾಮಿಲಿ ಬರ್ಬೇಕಂತೆಲ್ಲ ಕೆಲವೊಂದು ಮದುವೆ ಆಗೋದಿದ್ರೆ ಕೆಲವೊಂದು ಫೋಟೋಶೂಟು ಮತ್ತು ವಿಡಿಯೋ ಶೂಟು, ಕೆಲವೊಂದು ಫಿಲ್ಮ್ಗಳೆಲ್ಲ ಮಾಡಿರ್ಬೋದು. ಹೌದಲ್ಲ ಬ್ರೋ? ಫಿಲ್ಮ್ ಎಲ್ಲ ಶೂಟಿಂಗ್ ಆಗಿದೆ ನೋಡಿ ಗಾಯ್ಸ್. ಇಂಥ ಲೊಕೇಶನ್ನೇ ಫಿಲ್ಮ್ ಶೂಟಿಂಗ್ ಆಗಲ್ವಾ? ಸೊ ಫೋಟೋಶೂಟ್, ಮದುವೆ ಫೋಟೋಶೂಟು ಕೂಡ ಮಾಡ್ಕೊಳ್ಬೋದು. ಮತ್ತು ಲವರ್ ಬಂದರೂ ಕೂಡ ಅವ್ರಿಗೂ ಸೂಪರ್ ಲೊಕೇಶನ್ ಅಂತಲೇ ಹೇಳ್ಬೋದು. ಹೇಳ್ಬೋದು 1 ಡೇ 2 ಡೇ ನಾವು ಇಲ್ಲಿ ಆಲ್ಮೋಸ್ಟ್ ಚೆನ್ನಾಗಿರೋದೇನೆಂದರೆ ನೀರು, ಹಡಗು, ಜನಗಳು ಹಂಗೆ ಇದ್ದಾರೆ, ಸ್ವಲ್ಪ ನೀಟಾಗಿ ಮಾತಾಡಿಸ್ತಾರೆ ಜನಗಳು. ಇನ್ನೊಂದೇನು ಅಂದರೆ ಹೋಟೆಲ್ಸು, ಫುಡ್ಡು ವಾಯ್ಸ್ ಇಲ್ಲಿ ಫುಡ್ಡು ಮಾತ್ರ ಸೂಪರಾಗಿದೆ ಗಾಯ್ಸ್. ಈ ಊರಲ್ಲಿ 3 ಮತ್ತೊಂದು ಮನೆ ಇದೆ. 3 ಮತ್ತೊಂದು ಮನೆಯಲ್ಲೇ ಆಲ್ಮೋಸ್ಟ್ ಒಂದು 20 ಹೋಟೆಲ್ ಇದೆ. 20
ಬರಾಬರಿ 20-25 ಹೋಟೆಲ್ಸ್ ಇದೆ ಗೈಸ್, ಲೆಕ್ಕ ಹಾಕೊಂಡು ಬಂದ್ರು. ಬ್ರೋ ಫುಡ್ ವಾಸನೆ ಹೆಂಗೆ ಬರ್ತಾ ಇದೆ? ಫುಡ್ ವಾಸನೆ ಸಖತ್ತಾಗಿ ಬರ್ತದೆ. ಅಂದರೆ ಇಲ್ಲಿ ಕೇರಳ ಥರ ಚಿಕ್ಕಮಂಗ್ಳೂರು ಸೈಡ್ ಮೀನುಗಳ ಇಲ್ಲಿನೂ ತುಂಬ ಮೀನುಗಳು ಜಾಸ್ತಿ. ಕೆಲವೊಂದು ಅವ್ರ ಲೈಫ್ ಸಾಕ್ತಿರೋದೇ ಮೀನುಗಳಿಂದಾನೆ. ನೋಡಿ ಮೀನುಗಳ ಹೋಟೆಲ್ಸು ವಾಸನೆ ರೋಡಿಗೆ ಬಂದರೆ ಫುಡ್ಡು ಮೀನು ವಾಸನೆ ಬರುತ್ತೆ. ಅಂದರೆ ಬಂದಿರೋ ಟೂರಿಸ್ಟ್ ಅಟ್ರಾಕ್ಷನ್ ಆಗಿಬಿಡುತ್ತೆ, ನಾವು ಹೋಗಿ ತಿನ್ಬೇಕಪ್ಪ ಅಂತ. ಗಾಯ್ಸ್ ನಮ್ಮ ಉತ್ತರ ಕರ್ನಾಟಕ ಸೈಡ್ ಜೋಳ ರೊಟ್ಟಿ ಹೆಂಗೋ ಇಲ್ಲೂ ಆಲ್ಮೋಸ್ಟ್. ಏ ಬ್ರೋ ಉತ್ತರ ಕರ್ನಾಟಕ ರೊಟ್ಟಿ ಟೇಸ್ಟ್ ಮಾಡಿದ್ದೀರಾ? ಟೇಸ್ಟ್ ಮಾಡಿದ್ದೀನಿ ಬ್ರೋ ಒಂದ್ಸಲಿ. ಹಾಂ ಅದೇ ಥರ ಇಲ್ಲೂ ಇರುತ್ತೆ, ಟ್ರೈ ಮಾಡ್ಬೋದು ಬರೋರು. ನೋಡಿ ಗಾಯ್ಸ್, ನಿಮ್ಗೆ ಇಷ್ಟ ಆದರೆ ಹಿಂದೆ ಒಂದ್ಸಲ ವಿಸಿಟ್ ಕೊಡಿ, ಸೂಪರ್ ಆಗಿದೆ ಈ ಕಡೆ ಲೊಕೇಶನ್ ಮಾತ್ರ. ಹಾಯ್ ಬ್ರೋ, ಹೌ ಆರ್ ಯು? ಸೊ ಗಾಯ್ಸ್ ನೋಡಿ, ಈ ಸಮಯದಲ್ಲಿ ನಾವು ಬಂದಿದ್ದೇವೆ, ತುಂಬ ಎಕ್ಸೈಟ್ಮೆಂಟ್ ಇದೆ. ಅಂದರೆ ಕೆಲವೊಂದು ಜಾಸ್ತಿ ಜನ ಬರೋದು ಈವ್ನಿಂಗಲ್ಲೇ, ಹೌದಲ್ಲ ಬ್ರೋ? ಈವ್ನಿಂಗಲ್ಲೇ ಸಖತ್ತಾಗಿ ವ್ಯೂ ಪಾಯಿಂಟ್ ಸಿಗುತ್ತೆ. ಆಹಾ ವೆಲ್ಕಮ್. ನಮ್ಮ ಅಸ್ಲಿ ಪ್ಲೇಸ್ ನೋಡಿ ಈಗ. ಟಂಟಡ ಟಂಟಡ ಬ್ರೋ, ನಿಧಾನ ಬ್ರೋ, ತಗೊಳ್ಳಿ. ಇದು ಹೆಲ್ಮೆಟ್ ಲಾಕ್ ಹಾಕಂಗಿಲ್ವ ಬ್ರೋ? ನೋಡಿ ನಮ್ಮ ತೆಲಂಗಾಣದ ಎಲ್ಲ ಬಾಂಧವರು, ಕೆಲವೊಬ್ರು ಕರ್ನಾಟಕದವ್ರು ಇರ್ತಾರ ಬ್ರೋ. ಕರ್ನಾಟಕ ಯಾರು ಬಂದಿಲ್ಲ ಬ್ರೋ. ಹಾಂ ಬಂದರೆ ಜಾಸ್ತಿ ಮದುವೆ ಶೂಟಿಗೆ ಬರ್ತಾರೆ ಇಲ್ಲ ಐತೆ ಅನ್ಸುತ್ತೆ ಬ್ರೋ. ಟೆನ್ಷನ್ ಇಲ್ಲ, ಅಲ್ಲಿ ನೋಡಿ ನೀವು ಅಲ್ಲಿ ಆಡಿ ಬ್ರೋ, ಅವ್ರು ಇದಾರಲ್ಲ. ಐ ಆಮ್ ಬಜರಂಗಿ ಫಲ್. ಸ್ವಲ್ಪ ತಾಕತ್ ಕಮ್ಮಿ ಆದರೆ ಈ ಜಾಸ್ತಿ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ. ಬಾ ಬ್ರೋ. ಬ್ರೋ ಅಲ್ಲೆಲ್ಲ ಅವ್ರು ಏನು ನೋಡ್ತಾರೆ ಗೊತ್ತಾ? ನೀರು ಇಲ್ಲಿ ಗಂಟನೇ ಇದೆ. ನೋ ಅಲ್ಲ ಅಲ್ಲ ಇಂಗ್ಲೀಷ್ ಸ್ವಿಮ್ಮಿಂಗ್. ಹೇಳಿ ಬ್ರೋ. ಫ್ರೆಂಡ್ಸ್ ಏನು ಗೊತ್ತಾ, ನೀವು ಎಲ್ಲಾದರೂ ಒಂದು ನೋಡೋಕ್ಕಂತ ಬಂದಿರ್ತಾರ ಟೂರಿಸ್ಟ್ ಪ್ಲೇಸಸ್ಗಳಿಗೆ ಮತ್ತು ಸ್ವಿಮ್ ಮಾಡೋಕ್ಕಂತ ಬಂದಿರ್ತೀರ. ಅಲ್ಲಿ ಬಂದಾಗ ಈ ಥರ ಬಟ್ಟೆನೆಲ್ಲ ಒಗ್ದು ಹೋಗ್ತೀರಾ. ಸೊ ಈ ಥರ ಮಾಡಬೇಡಿ. ಈ ಥರ ಮಾಡೋಂಗಿದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡು, 7th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡ್ನ ಒಯ್ದು ಮೂಲೆಯಲ್ಲಿ ಡಬ್ಬೆಲ್ಲಿ ಹಾಕಿ. ಸೊ ಇಷ್ಟೇ ಅಂತ ಗಾಯ್ಸ್. ಇಲ್ಲಿ ಈಜಾಡ್ಬೇಕಂದ್ರೆ ಇಲ್ಲಿ ಗಂಟ ನೀರಿದೆ, ನೀವು ನೋಡ್ಕೊಂಡು ಈಜಾಡಿ. ಯಾಕಂದರೆ ಕೆಳಗಡೆ ಮುಳ್ಳು ಕಲ್ಲಿದೆ ನೋಡಿ, ಇಲ್ಲಿ ನನ್ನ ಗಾಯ ಹಿಂಗಾಗಿದೆ. ಸೊ ಗಾಯ್ಸ್, ಈ ತೆಲಂಗಾಣ ಸೋಮಶಿಲಾ ಡ್ಯಾಮ್ ತಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತ ಮರಿಲೇಬೇಡಿ.